ರೈತರಿಗೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ, ಮದುವೆ ಆಗೋಕೆ ಒಪ್ತಾ ಇಲ್ಲ ಅಂತ ಹೇಳಿ ರೈತರಿಗಾಗಿ ಹೊಸ ಯೋಜನೆ ಜಾರಿ ಮಾಡಬೇಕು ಅಂತ ಒತ್ತಾಯಿಸಲಾಗಿದೆ. ಮಂಡ್ಯದಲ್ಲೇ ಮದುವೆಯಾಗದೆ ಸಾವಿರಾರು ಯುವಕರಿದ್ದಾರೆ, ಅಂದ್ರೆ ರೈತ ಯುವಕರು. ರೈತರ ಮಕ್ಕಳ ಮದುವೆಗಾಗಿ ಸರ್ಕಾರ ಪ್ರೋತ್ಸಾಹಧನ ನೀಡಬೇಕು ಅಂತ ಹೇಳಿ ಆಗ್ರಹ ಕೇಳಿ ಬಂದಿದೆ. ರೈತರನ್ನ ಮದುವೆ ಆಗುವಂತಹ ಯುವತಿಯರಿಗೆ ಪ್ರೋತ್ಸಾಹಧನ ನೀಡಬೇಕು, ಅಂದ್ರೆ 5 ಲಕ್ಷ ಪ್ರೋತ್ಸಾಹಧನ ನೀಡಬೇಕು. ಆಗ ಅಟ್ಲೀಸ್ಟ್ ಮುಂದೆ ಬಂದು ರೈತರ ಮಕ್ಕಳನ್ನ ಮದುವೆ ಆಗುವಂಥ ಮನಸ್ಸನ್ನ ಮಾಡ್ತಾರೆ ಅನ್ನುವಂಥದ್ದು ಇವರ ಒಂದು ಬೇಡಿಕೆಯಾಗಿದೆ. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿನೂತನ ರೀತಿಯಲ್ಲಿ ಹೋರಾಟವನ್ನ ಮಾಡಿದ್ದಾರೆ. ಅಣಕು ಪ್ರದರ್ಶನ ಮಾಡೋ ಜೊತೆಗೆ ಡಿಸಿಗೆ ಅವರು ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಅಂದರೆ ಸರ್ಕಾರಕ್ಕೆ ಡಿಸಿ ಮೂಲಕ ಅವರು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಅಂದರೆ ನಮ್ಮಲ್ಲಿ ಹಿಂದೆ ಇತ್ತು ಶಾದಿ ಭಾಗ್ಯ ಅಂತ ಹೇಳಿ, ಜೊತೆಗೆ ಅಂತರ್ಜಾತಿ ವಿವಾಹಕ್ಕೂ ಕೂಡ ಸರ್ಕಾರ ಪ್ರೋತ್ಸಾಹಧನವನ್ನು ನೀಡುತ್ತೆ. ಅದೇ ಮಾದರಿಯಲ್ಲಿ ರೈತರ ಮಕ್ಕಳನ್ನು ಮದುವೆ ಆಗುವಂಥ ಯುವತಿಯರಿಗೆ ಪ್ರೋತ್ಸಾಹಧನವನ್ನು ಸರ್ಕಾರ ಕೊಡಬೇಕು, 5 ಲಕ್ಷ ಕೊಡಬೇಕು ಅನ್ನುವಂಥದ್ದು ಇವರ ಆಗ್ರಹವಾಗಿದೆ. ದಯವಿಟ್ಟು ಇದೊಂದು ಗಂಭೀರವಾದ ಸಮಸ್ಯೆ. ಯಾಕೆಂತಂದ್ರೆ ಎಲ್ಲರೂ ಯುವಕರಿಗೆ ಇವತ್ತು ರೈತ ಯುವಕರುಗಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಇದು ದೊಡ್ಡ ಪಿಡುಗಾಗಿ ಇವತ್ತು ನಿಂತಿದೆ. ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರಲ್ಲೇ ನಾವು ಮನವಿ ಮಾಡ್ತೀವಿ. ಇವತ್ತು ಯಾವುದಕ್ಕೋ ಗ್ಯಾರಂಟಿ ಕೊಟ್ಟಿದ್ದೀರಿ. ಶಾದಿ ಭಾಗ್ಯದ ಮಾದರಿನಲ್ಲಿ ರೈತ ಯುವಕರನ್ನ ಯಾರು ಮದುವೆ ಆಯ್ತಾರ ಯುವತಿಯರುಗಳಿಗೆ 5 ಲಕ್ಷ ಪ್ರೋತ್ಸಾಹಧನವನ್ನು ಕೊಡೋದ್ರ ಮುಖಾಂತರ ರೈತ ಕುಲವನ್ನು ಉದ್ಧಾರ ಮಾಡಬೇಕು, ಅವ್ರಿಗೂ ಒಂದು ಗ್ಯಾರಂಟಿ ಕೊಡಬೇಕು, ಬದುಕಿಗೆ ಜೀವನಕ್ಕೆ ಗ್ಯಾರಂಟಿ ಕೊಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಅಣುಕು ಪ್ರದರ್ಶನನೇ ಮಾಡ್ತಾ ಇರೋದು. ಇವತ್ತು ನಾವು ಎಲ್ಲ ಯುವಕರುಗಳೆಲ್ಲ ಸೇರಿ DC ಕಚೇರಿಗೆ ಫಲತಾಂಬೂಲಗಳನ್ನ ತಗೊಂಡು ಮದುವೆ ಡ್ರೆಸ್ ಹಾಕೊಂಡು ನಮಗೂ ಕಂಕಣ ಭಾಗ್ಯ ಬರಲಿ, ಸರ್ಕಾರ ನಮ್ಮ ಕಡೆ ನಾವು ಚರ್ಚೆ ಮಾಡಲಿ. ಯಾಕೆಂದರೆ ಭಾಳ ಗಂಭೀರವಾದಂಥ ಸಮಸ್ಯೆ. ಈಗ ಬದುಕಿದ್ರೆ ಯಾಕೆಂತಂದರೆ ಈಗ ಸರ್ಕಾರಿ ಕೆಲಸನೇ ಕೇಳ್ತಾರೆ, ಇಲ್ಲ ಉದ್ಯೋಗ ಮಾಡೋಕ್ಕೂ ಒಂದು ಆಧಾರ ಇಲ್ಲ, ಬೆಳೆಗಳು ಬೆಳೆಯೋಕ್ಕೂ ಬೆಂಬಲ ಬೆಲೆಗಳಿಲ್ಲ, ನೀರಿಲ್ಲ, ಮತ್ತು ಪ್ರೋತ್ಸಾಹ ಬೆಂಬಲ ಬೆಲೆಗಳಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಏನಪ್ಪ ಮಾಡ್ತಾ ಇರೋದು ಅಂತಂದರೆ, ನೀವು ಶಾದಿ ಭಾಗ್ಯ ಮತ್ತು ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹಧನವಾಗಿ ಲಕ್ಷಾಂತರ ರೂಪಾಯಿಗಳನ್ನ ಕೊಡ್ತಾ ಇದ್ದೀರಿ. ರೈತ ಯುವಕರನ್ನ ಯಾರು ಮದುವೆ ಆಯ್ತಾರೆ ಅಂಥ ಯುವತಿಯರುಗಳಿಗೆ ನೀವು 5 ಲಕ್ಷ ಪ್ರೋತ್ಸಾಹಧನವನ್ನು ಕೊಟ್ಟರೆ ಯುವತಿಯರು ಒಂದು ಸೆಕ್ಯೂರಿಟಿ ಇರ್ತದೆ ನಮ್ಮ ಲೈಫಲ್ಲಿ ಅಂತೇಳಿ ಮದುವೆ ಆಗಲಿಕ್ಕೆ ಮುಂದೆ ಬರ್ತಾರೆ. ಹಾಗಾಗಿ ಧರ್ಮದ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರವನ್ನು ಮನವಿ ಮಾಡ್ತಾರೆ.